ರಾಜ್ಯದಲ್ಲಿ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಅನುಮತಿ ಕಡ್ಡಾಯ. ಆರ್ಎಸ್ಎಸ್ ಮೇಲೆ ಮತ್ತೊಂದು ಹೊಸ ಸಮರ ಸಾರಿದಂತ ಗೃಹ ಸಚಿವ, ನಾನು ಗೃಹ ಸಚಿವನಾಗಿರೋವರೆಗೂ ಪಥ ಸಂಚಲನಕ್ಕೆ ಅನುಮತಿ ಕಡ್ಡಾಯ ಎಂದ ಪ್ರಿಯಾಂಕ್ ಖರ್ಗೆ. ಕಲಬುರಗಿಯಲ್ಲಿ ಮಹತ್ವದ ಹೇಳಿಕೆ ಕೊಟ್ಟಿರುವಂತಹ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ, ಸಂಘಟನೆ ನೋಂದಣಿ ದೇಣಿಗೆ ವಿಚಾರದ ಬೆನ್ನಲ್ಲೇ ಮತ್ತೊಂದು ಸಮರ ಸಾರಿದ್ದಾರೆ. ಆರ್ಎಸ್ಎಸ್ನವರು ಪಥ ಸಂಚಲನಕ್ಕೆ ಅನುಮತಿ ತೆಗೆದುಕೊಳ್ಳಲೇಬೇಕು. ಜಸ್ಟ್ ಈಗ ಮೋಹನ್ ಭಾಗವತ್ ಅವರಿಗೆ ಪತ್ರ ಬರೆದಿದ್ದೀವಿ. 100 ವರ್ಷದ ಸಂಘಟನೆ ಕಾಗದಗಳು ಎಲ್ಲೆಲ್ಲೋ ಇರಬಹುದು, ಹುಡುಕ್ತಿದ್ದಾರೆ ಬಿಡಿ, ಅರ್ಜೆಂಟ್ ಯಾಕೆ, ಹುಡುಕೊಂಡು ಬರ್ಲಿ. ಇಷ್ಟು ಕೇಳಿದ್ದಕ್ಕೇನೆ ನನ್ನ ವೈಯಕ್ತಿಕ ಮಾಹಿತಿ ಕೆದಕ್ತಾ ಇದ್ದಾರೆ. ಪ್ರಿಯಾಂಕ್ ಯಾರನ್ನ ಮದುವೆ ಆಗಿದ್ದು, ಮಕ್ಕಳು ಯಾರು, ಪ್ರಿಯಾಂಕ್ ಕಪ್ಪುಗಿದ್ದಾರಾ ಬೆಳ್ಳಗಿದ್ದಾರಾ, ಹಿಂಗೆಲ್ಲ ಕೆದಕ್ತಿದ್ದಾರೆ. ಇದಕ್ಕೆಲ್ಲ ನಾನು ಹೆದರುವ ವ್ಯಕ್ತಿ ಅಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಈ ಮೂಲಕ ಮತ್ತೊಂದು ರಾಜಕೀಯ ಜಟಾಪಟಿಗೆ ನಾಂದಿ ಹಾಡಿದ್ದಾರೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಆರ್ಎಸ್ಎಸ್ನವರು ಅನುಮತಿ ಇಲ್ಲದೆ ಪಥ ಸಂಚಲನ ನಡೆಸುವಂತಿಲ್ಲ. ಪಥ ಸಂಚಲನಕ್ಕೆ ಅನುಮತಿ ಕಡ್ಡಾಯ. ಅದರ ಜೊತೆಗೆ ದೇಣಿಗೆ ಅಥವಾ ಕಾಗದ ಪತ್ರಗಳು ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ದಾಖಲೆಗಳನ್ನ ಒದಗಿಸಿ ಅಂತ ಕೂಡ ಈಗಾಗಲೇ ಪ್ರಿಯಾಂಕ್ ಖರ್ಗೆ ಹೇಳಿರೋದು. ಅದರ ಬೆನ್ನಲ್ಲೇ ನೋಂದಣಿ ದೇಣಿಗೆ ವಿಚಾರದ ಸಮರ ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆಗೆ ಪಥ ಸಂಚಲನಕ್ಕೆ ಅನುಮತಿ ಕಡ್ಡಾಯ. ಪ್ರಿಯಾಂಕ್ ಖರ್ಗೆ ಅವರು ಈಗ ಆರ್ಎಸ್ಎಸ್ನ ವಿರುದ್ಧ ಮತ್ತೊಂದು ಸಮರವನ್ನ ಸಾರಿರೋದು. ಈಗಾಗಲೇ ದೇಣಿಗೆ ಸಂಘಟನೆಗೆ ಸಂಬಂಧಪಟ್ಟಂತೆ ದಾಖಲೆಗಳನ್ನ ಕೇಳಿದ್ರು. ಅದರ ಬೆನ್ನಲ್ಲೇ ಈಗ ಆರ್ಎಸ್ಎಸ್ ಯಾವುದೇ ಪಥ ಸಂಚಲನ ಮಾಡಬೇಕು ಅಂದ್ರು, ಎಲ್ಲೇ ಪಥ ಸಂಚಲನ ಮಾಡಬೇಕು ಅಂದ್ರು ಅದಕ್ಕೆ ಸರ್ಕಾರದ ಅನುಮತಿ ಕಡ್ಡಾಯ ಅಂತ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ. ನಾನು ಗೃಹ ಸಚಿವನಾಗಿರೋವರೆಗೂ ಕೂಡ ಇವರು ಆರ್ಎಸ್ಎಸ್ನವರು ಪಥ ಸಂಚಲನ ಮಾಡಬೇಕು ಅಂದ್ರೆ ಅನುಮತಿ ಕಡ್ಡಾಯ. ಅವ್ರ ಅನುಮತಿ ಕೇಳಿದಾಗ ಇವ್ರು ಕೊಡ್ಲೂಬಹುದು, ಕೊಡದೇನೆ ಇರಬಹುದು. ಹಾಗಾಗಿ ಅನುಮತಿ ಕೇಳಲೇಬೇಕು ಅಂತ ಈಗಾಗಲೇ ಮೋಹನ್ ಭಾಗವತ್ ಅವ್ರಿಗೂ ಕೂಡ ಪತ್ರ ಬರೆಯಲಾಗಿದೆ. ದಾಖಲೆಗಳನ್ನ ಕೇಳಿ, ಎಲ್ಲಿಂದ ದೇಣಿಗೆ ಬರುತ್ತೆ, ಎಷ್ಟು ಬರುತ್ತೆ, ಯಾರು ದೇಣಿಗೆ ಕೊಡೋದು, ಈ ಪಕ್ಷ ಅಂದ್ರೆ ಈ ಒಂದು ಆರ್ಎಸ್ಎಸ್ನ ಸಂಘಟನೆಗೆ ಯಾರ್ಯಾರ ಜೊತೆಲಿದ್ದಾರೆ, ಇವರ ಉದ್ದೇಶ ಏನು, ಜೊತೆಗೆ ಇದು ರಿಜಿಸ್ಟರ್ ಆಗಿಲ್ವಲ್ಲ, ರಿಜಿಸ್ಟರ್ ಮಾಡ್ಕೊಳ್ಳೇಬೇಕು ಅನ್ನುವಂತ ಒತ್ತಾಯ ಕೂಡ ಇದೆ. ಇದರ ಬೆನ್ನಲ್ಲೇ ಈಗ ಆರ್ಎಸ್ಎಸ್ ಪಥ ಸಂಚಲನ ನಡೆಸಬೇಕು ಅಂದ್ರೆ ಸರ್ಕಾರದ ಅನುಮತಿ ಕಡ್ಡಾಯ. ನಮಗೆ ಪರ್ಮಿಷನ್ ಕೇಳಬೇಕಂದ್ರೆ ಒಂದು ಮಾನದಂಡ ನಾವು ಕೋರ್ಟಿಗೆ ಸಬ್ಮಿಟ್ ಮಾಡಿದ್ದೀವಿ. ಆ ಕೋರ್ಟ್ ಪ್ರಕಾರ ಅವ್ರು ಕೊಡಲಿ, ಪರ್ಮಿಷನ್ ಕೊಡೋದು ಬಿಡೋದು ನಮ್ಗೆ ಬಿಟ್ಟಿದ್ದು. ಆವಾಗ ಈಗ ಉದಾಹರಣೆಗೆ ನೀವು ಬುಧವಾರ ಕೇಳ್ತೀರಾ, ಬುಧವಾರ ಆಗೋದಿಲ್ಲ ನಮ್ಗೆ ಕೊಡಲಿಕ್ಕೆ, ಯಾಕಂದರೆ ನಮ್ಮ ಬಂದೋಬಸ್ತ್ ಬೇರೆ ಕಡೆ ಇರ್ತದೆ. ಶುಕ್ರವಾರ ಮಾಡಿ ಅಂತ ಹೇಳ್ತೀನಿ. ಈಗ ಚಿತ್ತಾಪುರ್ನಲ್ಲಿ ಘರ್ಷಣೆ ಆಗಿದ್ದು ಅದಕ್ಕೆ ಅಲ್ವಾ, ನಮಗೆ ಅದೇ ಟೈಮ್ ಬೇಕು, ಈ ಅದೇ ರೂಟ್ ಬೇಕು, ಆವಾಗಲೇ ಮಾಡಬೇಕು ಅಂತ ಕೋರ್ಟಿಗೆ ಹೋದ್ರು. ಕೋರ್ಟ್ ಏನು ಮಾಡ್ತು, ನಾನಿರೋ ತನಕ ಬೇಕು. ಯಾಕೆ ಅಂದರೆ ಈಗ RCB ಕಾಳು ತುಳಿತದಲ್ಲಿ ಹೈಕೋರ್ಟಿಗೆ ಯಾರಿಗೆ ಸಬ್ಮಿಟ್ ಮಾಡಿರೋದು, ನಾವೇ ತಾನೇ ಸಬ್ಮಿಟ್ ಮಾಡಿರೋದು. ನೀವು ಯಾರು, ಎತ್ತ, ಹೇಗೆ, ಎಷ್ಟು ಜನ, ಎಲ್ಲಿಂದ ಬರ್ತೀರಾ, ವೆಹಿಕಲ್ಸ್ ಎಷ್ಟು ಬರ್ತದೆ ಅಂತ. ಮೊನ್ನೆ ಜಯನಗರ್ನಲ್ಲಿ ಮೋಹನ್ ಭಾಗವತ್ ಅವ್ರು ಬಂದಿದ್ದರು, ಹೋದ ಬಾರಿ ಮಾಹಿತಿ ನೀಡಿದರು, ಈ ಸರಿ ಪರ್ಮಿಷನ್ ಕೇಳಿದ್ದಾರೆ. ಅಯ್ಯೋ ಹಿರೇಮಠ ಅವರೇ, ನನಗೆ ಗೊತ್ತಿರಲಿಲ್ಲ. ಚಿತ್ತಾಪುರ್ನಲ್ಲಿ ಯಾವಾಗ ಅವ್ರದ್ದು ಇದು ನೋಡಿದ್ರೆ ಗೊತ್ತಿತ್ತು. ನಾನೇನು ಎಲ್ಲರ ಥರ ಸೌಜನ್ಯದಿಂದ ಅವ್ರು ಮನವಿ ಮಾಡ್ಕೋತಾರೆ, ಪ್ರಾರ್ಥನೆ ಮಾಡ್ಕೋತಾರೆ ಸರ್ಕಾರಕ್ಕೆ ಅಂತ, ಇನ್ಫಾರ್ಮೇಷನ್ ಕೊಡ್ತಾರಂತೆ. ಈಗ ಇನ್ಫಾರ್ಮೇಷನ್ ಕೊಡೋದು ಸರಿನಾ, ನೀವೇ ಹೇಳಿ. ಒಂದು ಚಿಕ್ಕ ರಸ್ತೆನಲ್ಲೂ ಕೂಡ ಗಣೇಶವನ್ನು ಕೂಡಿಸಿದ್ರೆ ಆ ಮಿತ್ರ ಮಂಡಳಿದವ್ರು ಪರ್ಮಿಷನ್ ಕೇಳ್ತಾರೆ. ಇವ್ರು 20 ಲಕ್ಷ ಜನ ಸೇರ್ತಾರೆ ಅಂತ ಪರ್ಮಿಷನ್ ಬೇಡವಾ? ನೋಡಿ ಇವರೇ, ಈಗಾಗಲೇ ಲಾಜಿಕಲ್ ಎಂಡ್ ಅಂದರೆ ನನಗೆ ಫಸ್ಟ್ ಇವರು ನೋಟಿಸ್ ಕೊಡಿಸ್ತಾರೆ MHAಯಿಂದ. ನಮ್ಮದು ಈಗೆಲ್ಲ ನಿಮಗಾಗಲೇ ಸ್ಟಾರ್ಟ್ ಮಾಡಿದ್ರಲ್ಲ, 20-25 ವರ್ಷದಿಂದ ಸ್ಟಾರ್ಟ್ ಮಾಡಿರಲ್ಲ. ಇದೆ ನಿಮ್ಮ ಬುದ್ಧ ವಿಹಾರದು, ನಂದು, ಹೌದು, ಎಲ್ಲ ತೆಗಿತಾರೆ. ನಮ್ಮ ಅಣ್ಣನ ತೆಗಿತಾರೆ, ತೆಗಿತಾರೆ. ನಾನು ಯಾರಿಗೆ ಮದುವೆ ಆಗಿದ್ದೀನಿ, ಹೆಂಗಾಗಿದ್ದೀನಿ, ನನ್ನ ಮಕ್ಕಳು ಹೆಂಗಿದ್ದಾರೆ, ಪ್ರಿಯಾಂಕ್ ಬೆಳ್ಳಗನ ಕಪ್ಪಗನ, ಇವೆಲ್ಲ ಸ್ಟಾರ್ಟ್ ಆಗ್ತದೆ. ಇದು ಪ್ರಾಸಿಕ್ಯೂಷನಿಗೆ ನೋಟಿಸ್ ಕೊಡ್ತಾರೆ. ಡೂ ಐ ಲುಕ್ ಸ್ಕೇರ್ಡ್?
ಅದು ಯಾವುದಾದ್ರೂ ಧಾರ್ಮಿಕ ಸಂಘನ ಮಾಡ್ಕೊಳ್ಳಿ, ನಂಗೆ ತಕರಾರೇ ಇಲ್ಲ. ಅವರು ಗುರು ದಕ್ಷಿಣೆ ತಗೋತಾರಂತಾರೆ, ಕರೆಕ್ಟಾ? ಗುರು ಯಾರ್ರೀ? ಅವ್ರ ಗುರು ಯಾರು? ಧ್ವಜದ ಹೆಸರು ಮೇಲೆ ದೇಣಿಗೆ ತಗೋತಾರೆ, ಅದಕ್ಕೆ ಕಟ್ಟೋದಿಲ್ಲ ಅಂತ ನೀವು ಮಾಡಿ. ಅದೇ ಮಾನದಂಡ ಇಟ್ಕೊಂಡು ನೀವು ನಾಳೆ ಪ್ರಾರಂಭ ಮಾಡಿ ಸಂಘವನ್ನು. ಯಾರು ಬೇಡ ಅಂದಿದ್ದಾರೆ? ಅವಾಗ IT ED ಸುಮ್ಮನಿರ್ತಾರೆ, ನೋಡ್ತೀನಿ ನಾನು. ಅವರ ಚಮಚಗಳಿಗೆ ಪ್ರವಚನ ಕೊಡೋದಲ್ಲ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪೊಲಿಟಿಕಲ್ ರಿಪೋರ್ಟರ್ ಕವನ. ಇನ್ಫಾರ್ಮೇಶನ್ ಕೊಡೋದಲ್ಲ, ಪರ್ಮಿಷನ್ ತೆಗೆದುಕೊಳ್ಬೇಕು. ಯಾವುದೇ ಪಥಸಂಚಲನ ನಡೆಸಬೇಕು ಅಂದ್ರೆ ಅದರಲ್ಲೂ ಕೂಡ RSS ರಿಜಿಸ್ಟರ್ ಮಾಡ್ಕೊಂಡಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರಿಯಾಂಕ್ ಖರ್ಗೆ ಮತ್ತೊಂದು ಹಂತಕ್ಕೆ ಸಮರ ಸಾರಿದ್ದಾರೆ. ಏನ್ ಡೀಟೇಲ್ಸ್ ಇದೆ? ಸೌಖ್ಯ, ಈಗಾಗಲೇ RSS ವರ್ಸಸ್ ಪ್ರಿಯಾಂಕ್ ಖರ್ಗೆ ಅನ್ನುವಂಥದ್ದು ಈಗಿನಿಂದ ಅಲ್ಲ, ಕಳೆದ ಒಂದು ವರ್ಷದಿಂದಲೂ ಸಹ ಆಗ್ತಾ ಇರುವಂತದ್ದು. ಅಂದ್ರೆ ಕಳೆದ 1.5 ವರ್ಷದಿಂದಲೂ ಸಹ ಈ ಒಂದು ಸಮರ ಜೋರ ಆಗಿರುವಂತದ್ದು. ಇದೀಗ ಗೃಹ ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ಅವರು RSSಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಪಥಸಂಚಲನ ವಿಚಾರವಾಗಿ ಕಳೆದ ವರ್ಷವೇ ಸಾಕಷ್ಟು ಗೊಂದಲ ಸಹ ಸೃಷ್ಟಿಯಾಗಿತ್ತು. ಅಂದ್ರೆ ಯಾವುದೇ ರೀತಿಯಾದಂತಹ ಅನುಮತಿಯನ್ನ ಪಡೆಯದೆ ಪಥಸಂಚಲನವನ್ನ ಮಾಡಿದ್ದಾರೆ. ಹಾಗಾದ್ರೆ ಈ ಸಂಸ್ಥೆಯ ನೋಂದಣಿ ಆದ್ರೂ ಏನು, ನೋಂದಣಿ ಯಾವಾಗ ಆಗಿದೆ, ದಾಖಲಾತಿಗಳೆಲ್ಲಿದೆ, ಕಾಗದಗಳೆಲ್ಲಿದೆ ಅನ್ನುವಂತಹ ತಕರಾರನ್ನ ಪ್ರಿಯಾಂಕ್ ಖರ್ಗೆ ಅವರು ಕಳೆದ ವರ್ಷವೇ ಎತ್ತಿದ್ರು. ಸರ್ಕಾರ ಸಹ ಇದಕ್ಕೆ ಸಾಕಷ್ಟು ನಿಯಮಗಳನ್ನ ಸಹ ಜಾರಿ ಮಾಡಿತು. ಈಗ ಪ್ರಿಯಾಂಕ್ ಖರ್ಗೆ ಅವರು ಸಚಿವರು ಅಂದ್ರೆ ಗೃಹ ಸಚಿವರಾದಾಗಿಂದಲೂ ಸಹ RSS ವಿರುದ್ಧವಾಗಿ ಸಾಕಷ್ಟು ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ಜೊತೆಗೆ ನೋಂದಣಿ ವಿಚಾರವಾಗಿಯೂ ಸಹ ಮೋಹನ್ ಭಗವತ್ ಆಗಿರ್ಬೋದು, ಅದೇ ರೀತಿಯಾಗಿ RSS ನ ಪ್ರಮುಖ ಮುಖ್ಯಸ್ಥರಿಗೆ ಪತ್ರವನ್ನ ಸಹ ಬರೀತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಇದೀಗ ಇವತ್ತು ಒಂದು ಬಿಗ್ ಶಾಕ್ ಕೊಟ್ಟಿರೋದಂತ ಯಾವುದಂತ ನೋಡೋದಾದ್ರೆ ನಾವು ಪಥಸಂಚಲನ ಈಗ ಏನು ಮುಂದಿನ ದಿನಗಳಲ್ಲಿ RSS ಪಥಸಂಚಲನವನ್ನ ಮಾಡುತ್ತೋ ಆ ಒಂದು ಸಂದರ್ಭದಲ್ಲಿ ನಾನು ಗೃಹ ಸಚಿವನಾಗಿರುವವರೆಗೂ ಸಹ RSS ಅನುಮತಿಯನ್ನ ಪಡೆಯಲೇಬೇಕು ಅನ್ನುವಂತಹ ವಿಚಾರವನ್ನ ಇದೀಗ ಮಾಧ್ಯಮಗಳ ಮೂಲಕ ಇದೀಗ ಪ್ರಿಯಾಂಕ್ ಖರ್ಗೆ ಅವರು ಹೇಳಿರುವಂತದ್ದು. ಒಟ್ಟಿನಲ್ಲಿ RSSಗೆ ಇದೊಂಥರ ಬಿಗ್ ಶಾಕ್ ಅಂತಾನೆ ಹೇಳ್ಬೋದು. ಇಷ್ಟು ವರ್ಷ ಏನು RSS ಅವರು ಸಾಕಷ್ಟು ಪಥಸಂಚಲನವನ್ನ ಇಡೀ ರಾಜ್ಯದ ಮೂಲೆ ಮೂಲೆಗಳಲ್ಲೂ ಸಹ ಮಾಡ್ಕೊಂಡು ಬಂದಿದ್ರು. ಆದ್ರೆ ಯಾವುದೇ ರೀತಿಯಾದಂತಹ ಅನುಮತಿಯನ್ನ ಪಡ್ಕೊಳ್ತಾ ಇರ್ಲಿಲ್ಲ. ಶಾಲೆಗಳ ಗ್ರೌಂಡ್ ಆಗಿರ್ಬೋದು ಎಲ್ಲಾ ಕಡೆ ಮಾಡ್ತಾ ಇದ್ರು, ರಸ್ತೆಗಳಲ್ಲಿ ಪಥಸಂಚಲನವನ್ನ ಹೋಗ್ತಾ ಇದ್ರು. ಆದ್ರೆ ಇದೀಗ ಈ ಒಂದು ಪಥಸಂಚಲನಕ್ಕೆ ಒಂದು ಬ್ರೇಕ್ ಬಿದ್ದಿದ್ಯಾ ಅನ್ನುವಂತಹ ವಿಚಾರ ಸಹ ಈಗ ಬರ್ತಾ ಇರುವಂತದ್ದು. ಯಾಕಂದ್ರೆ ಸರ್ಕಾರ ಅನುಮತಿ ಪಡಿಬೇಕು, ಸರ್ಕಾರದಲ್ಲಿ ಅನುಮತಿಯನ್ನ ಪಡಬೇಕು ಅನ್ನುವಂಥದ್ದು ಈಗ ಗೃಹ ಸಚಿವರ ಆಗ್ರಹ. ಹೀಗಾಗಿ ಅನುಮತಿ ಏನಾದ್ರೂ ಕೇಳೋಕ್ ಹೋದ್ರೆ ಸರ್ಕಾರ ಅನುಮತಿಯನ್ನ ಕೊಡುತ್ತಾ ಅಥವಾ ತಿರಸ್ಕರಿಸುತ್ತಾ ಅನ್ನುವಂಥದ್ದು ಈಗಿರುವಂತಹ ಕುತೂಹಲ. ಈ ನಿಟ್ಟಿನಲ್ಲಿ ಇದೀಗ ಮುಂದಿನ ದಿನಗಳಲ್ಲಿ RSS ಪಥಸಂಚಲನ ಮಾಡುವಂತಹ ಸಂದರ್ಭದಲ್ಲಿ ಯಾವ ರೀತಿ ಆಗತ್ತೆ, ಈ ಒಂದು ಪಥಸಂಚಲನ ಯಾವ ರೀತಿಯಾಗಿ ಮುಂದುವರಿಯುತ್ತೆ, ಇಲ್ಲ ಅಂದ್ರೆ RSS ಪಥಸಂಚಲನಕ್ಕೆ ಬ್ರೇಕ್ ಬೀಳುತ್ತಾ, RSS ನೋಂದಣಿ ಮಾಡ್ಕೊಳ್ಳೋವರೆಗೂ ಇದೇ ರೀತಿಯಾಗಿ ಕೆಲವೊಂದಷ್ಟು ನಿಯಮ ಜಾರಿಗಳ ಆಗುತ್ತಾ ಅನ್ನುವಂಥದ್ದು. ಯಾಕಂದ್ರೆ ಕೆಲವೊಂದಷ್ಟು ಎಕ್ಸಾಂಪಲ್ ಅನ್ನ ಕೊಟ್ಟು ಪ್ರಿಯಾಂಕ್ ಖರ್ಗೆ ಅವರು ಹೇಳಿರುವಂತದ್ದು, ಅಂದ್ರೆ ಒಂದು ಏರಿಯಾದಲ್ಲಿ ಒಂದು ಗಣಪತಿಯನ್ನ ಕೂರಿಸಿದ್ರು ಸಹ ಅವರು ಅನುಮತಿಯನ್ನ ಕೇಳ್ತಾರೆ. ಆದ್ರೆ ಇವ್ರು ಯಾಕೆ ಅನುಮತಿಯನ್ನ ಕೇಳಲ್ಲ, ಇವ್ರು ಯಾಕೆ 100 ವರ್ಷದಿಂದ RSS ಇದೆ ಅನ್ನುವಂತಹ ವಿಚಾರವನ್ನ ಹೇಳ್ತಾರೆ, 100 ವರ್ಷದಿಂದಲೂ ಸಹ ಕಾಗದಗಳನ್ನ ಹುಡ್ಕೋದ್ರಲ್ಲೇ ಬ್ಯುಸಿ ಆಗಿದ್ದಾರಾ? ಈ ಒಂದು ವಿಚಾರವಾಗಿ ನಾನು ಮೋಹನ್ ಭಾಗವತ್ ಅವ್ರಿಗೆ ಸಹ ಪತ್ರವನ್ನ ಬರೆದಿದ್ದೇನೆ. ಯಾವುದೇ ರೀತಿಯಾದಂತಹ ಗೊಡ್ಡು ಬೆದರಿಕೆಗಳಿಗೂ ಸಹ ನಾನು ಹೆದರೋದಿಲ್ಲ, ಬೆದರೋದಿಲ್ಲ. ಹೀಗಾಗಿ ನಾನು ಗೃಹ ಸಚಿವನಾಗಿರುವಂತಹ ಸಂದರ್ಭದವರೆಗೂ ಸಹ RSS ಅವರು ಅನುಮತಿಯನ್ನ ಪಡೆದೇ ಪಥಸಂಚಲನ ಮಾಡಬೇಕು ಅನ್ನುವಂತಹ ವಿಚಾರವನ್ನ ಇದೀಗ ಆಗ್ರಹವನ್ನ ಪ್ರಿಯಾಂಕ್ ಖರ್ಗೆ ಅವರು ಕಲಬುರಗಿಯಲ್ಲಿ ಮಾಡಿರುವಂತದ್ದು. ಸೌಖ್ಯ, ಥ್ಯಾಂಕ್ ಯು ಕವನ ಡೀಟೇಲ್ಸ್ಗೆ.